ಬ್ಯಾಂಕುಗಳ ಹಾವಳಿಯಿಂದ ರೈತರನ್ನ ರಕ್ಷಿಸಿ ಎಂದು ಪಾವಗಡ ತಾಲೂಕು ರೈತ ಸಂಘದ ಅಧ್ಯಕ್ಷ ನರಸಿಂಹಾರೆಡ್ಡಿ ಅವರ ನೇತೃತ್ವದಲ್ಲಿ ತಹಶೀಲ್ದಾರ್ ವರದರಾಜ್ ಅವರಿಗೆ ಮನವಿ ಪತ್ರವನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ರೈತ ಸಂಘದ ಅಧ್ಯಕ್ಷ ನರಸಿಂಹಾರೆಡ್ಡಿ, ನಮ್ಮ ತಾಲೂಕು ಬರಪೀಡಿತ ಪ್ರದೇಶವಾಗಿದ್ದು ಸಕಾಲಕ್ಕೆ ಮಳೆ ಇಲ್ಲದೆ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಬೆಳೆ ಸಾಲಕ್ಕಾಗಿ ಹಲವು ಬ್ಯಾಂಕ್ಗಳಲ್ಲಿ ರೈತರು ಸಾಲ ಪಡೆದಿದ್ದಾರೆ. ಕರ್ನಾಟಕ ಬ್ಯಾಂಕ್ ಹಾಗೂ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಸಾಲ ಪಡೆದ ರೈತರಿಗೆ ಈ ಎರಡು ಬ್ಯಾಂಕ್ಗಳು ಸಾಲ ವಸೂಲಾತಿಗಾಗಿ ಮೈಕ್ರೋ ಫೈನಾನ್ಸ್ಗಳಿಗಿಂತಲೂ ಹೆಚ್ಚಿನ ಹಿಂಸೆ ನೀಡುತ್ತಿದ್ದಾರೆ. ಸಾಲ ಪಡೆದಂತಹ ಪ್ರತಿಯೊಬ್ಬ ರೈತರಿಗೂ ನೋಟಿಸ್ ನೀಡುತ್ತಿದ್ದು ನ್ಯಾಯಾಲಯಕ್ಕೂ ಸಹ ಹಾಕಿದ್ದಾರೆ ಮತ್ತು ಮನೆಯ ಬಳಿ ಹೋಗಿ ಮನೆ ಮತ್ತು ಜಮೀನನ್ನ ಜಪ್ತಿ ಮಾಡುವುದಾಗಿ ರೈತರಿಗೆ ಬೆದರಿಕೆಯನ್ನ ಹಾಕುತ್ತಿದ್ದಾರೆ. ರೈತರಿಗೆ ಪ್ರಶ್ನಿಸಿದರೆ ಬ್ಯಾಂಕಿನ ಸಿಬ್ಬಂದಿ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದಾರೆ. ಸಾಲ ಪಡೆದ ರೈತರಿಗೆ ಕಿರುಕುಳ ನೀಡಬಾರದು ಎಂದು ಆದೇಶವಿದ್ದರೂ ಸಹ ಅದನ್ನ ಲೆಕ್ಕಿಸುತ್ತಿಲ್ಲ. ಆದ್ದರಿಂದ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳು ಇದರ ವಿರುದ್ಧ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ಪಾವಗಡ ತಾಲೂಕು ರೈತ ಸಂಘದ ವತಿಯಿಂದ ತಾಲೂಕು ಆಫೀಸ್ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ. ಕಾರಣ ಏನೆಂದರೆ, ಪಾವಗಡ ತಾಲೂಕು ಬರಪೀಡಿತ ಪ್ರದೇಶವಾಗಿದ್ದು ಸತತವಾಗಿ 14-15 ವರ್ಷದಿಂದ ಬೆಳೆ ಇಲ್ಲದೆ ಬಹಳ ರೈತರಿಗೆ ನಷ್ಟವಾಗಿದೆ. ರೈತರೆಲ್ಲರೂ ಕೂಡ ಬೆಳೆ ಸಾಲವಾಗಿ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿದ್ದಾರೆ. ಬೇರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನೋ ತಲೆನೋವು ಮಾಡ್ತಾ ಇಲ್ಲ. 10% 20% ಅಸಲಿನಲ್ಲೇ ಸೆಟಲ್ಮೆಂಟ್ ಮಾಡಿ ಸಾಲ ಮುಕ್ತಿಯನ್ನು ಮಾಡ್ತಾ ಇದ್ದಾರೆ ನ್ಯಾಷನಲೈಸ್ಡ್ ಬ್ಯಾಂಕ್ಸು. ಆದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಮತ್ತು ಕರ್ನಾಟಕ ಬ್ಯಾಂಕಲ್ಲಿ ರೈತರಿಗೆ ಬಹಳ ಹಿಂಸೆ ಮಾಡ್ತಾ ಇದ್ದಾರೆ. ವಸೂಲಾತಿಗೆ ಮೈಕ್ರೋ ಫೈನಾನ್ಸ್ಗಿಂತ ಅತಿ ಹೆಚ್ಚಿನ ಹಿಂಸೆಯನ್ನು ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತರು ಕೂಡ ಬ್ಯಾಂಕಲ್ಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ಬ್ಯಾಂಕಲ್ಲಿ ಬೆಳೆ ಸಾಲ ಪಡೆದಿರ್ತಕ್ಕಂಥ ಪ್ರತಿಯೊಬ್ಬ ರೈತನೂ ಕೂಡ ನೋಟಿಸ್ ಕೊಟ್ಟು ಕೋರ್ಟ್ಗೆ ಹಾಕಿದ್ದಾರೆ. ಮತ್ತು ಮನೆ ಹತ್ರ ವಸೂಲಿಗೆ ಹೋಗ್ತಾ ಇದ್ದಾರೆ. ನಿಮ್ಮ ಜಮೀನನ್ನು ಮಾರಾಟ ಮಾಡ್ತೀವಿ, ಮನೆಯನ್ನು ಜಪ್ತಿ ಮಾಡ್ತೀವಿ. ರೈತ ಮಹಿಳೆಯರಿಗೆ ಒಂದು ಮರ್ಯಾದೆ ಮಾನ ಇಲ್ಲದಂಗೆ ಮಾತಾಡೋದು, ರೈತರಿಗೆ ಮಾನ ಮರ್ಯಾದೆ ಇಲ್ಲದೆ ಮಾತಾಡೋದು. ಬ್ಯಾಂಕ್ ಹತ್ರ ಹೋದರೆ ರೈತರಿಗೆ ಮರ್ಯಾದೆ ಕೊಡದೆ ಬಾಯಿಗೆ ಬಂದಂಗೆ ಮಾತಾಡೋದು, ವಸೂಲಿ ಕ್ರಮ 24 ಗಂಟೆ ಫೋನ್ ಮಾಡೋದು, ನೋಟಿಸ್ಗಳು ಕೊಡೋದು, ಈ ರೀತಿ ಮಾಡಿಬಿಟ್ಟು ಇಡೀ ಪಾವಗಡ ತಾಲೂಕಿನ ರೈತರಿಗೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಮತ್ತು ಕರ್ನಾಟಕ ಬ್ಯಾಂಕಿಂದ ಬಹಳ ಹಿಂಸೆ ಆಗಿದೆ. ಆದ್ದರಿಂದ ಈ ಕೂಡಲೇ ಕ್ರಮ ತಗೊಂಡು ಸುಗ್ರೀವಾಜ್ಞೆ ಆಗಿದೆ. ಆವಾಗಲೇ ಹಿಂಸೆ ಕೊಟ್ಟು ಯಾರು ರೈತರ ಹತ್ರ ಆಗಲಿ ಬೇರೆ ಯಾವುದೇ ಮೈಕ್ರೋ ಫೈನಾನ್ಸ್ ಕೂಡ ವಸೂಲಿ ಮಾಡಬಾರ್ದು ಅಂತ. ಆದರೆ ಈ ಸಾಲ ಬಾಧೆಗೆ ತಾಳಲಾದರೆ ರೈತರು ಕಷ್ಟಪಡ್ತಾ ಇದ್ದಾರೆ. ಅದರ ಮಧ್ಯೆ ಈ ಸಾಲ ವಸೂಲಾತಿಗೆ ಸಿಕ್ಕಾಬಟ್ಟೆ ತಲೆನೋವು ಮಾಡ್ತಾ ಇದ್ದಾರೆ ಬ್ಯಾಂಕ್ಗಳು. ಅದಕ್ಕೆ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು AC ಮತ್ತು ತಹಶೀಲ್ದಾರ್ಗಳು ಈ ಕೂಡಲೇ ಕ್ರಮ ತಗೊಂಡು ರೈತರಿಗೆ ಸೂಕ್ತ ಬಂದೋಬಸ್ತನ್ನು ಮಾಡಬೇಕು, ವಸೂಲಿ ಕ್ರಮ ನಿಲ್ಲಿಸಬೇಕು. ಎರಡನೇದು, ತಾಲೂಕಲ್ಲಿ ಬೇಸಿಗೆ ಜಾಸ್ತಿ ಆಗಿದೆ. ಹುಲ್ಲು ಒಣಗಿದೆ. ಹೊಲಗಳಲ್ಲಿ ಬೆಳೆಗಳಿಗೆ ಬೆಂಕಿ ಬಿದ್ದು ಸಿಕ್ಕಾಪಟ್ಟೆ ಅಗ್ನಿ ಅವಘಡಗಳನ್ನು ನಡೀತಾ ಇದ್ದಾವೆ. ಹಸುಗಳು ಸತ್ತೋಗ್ತಾ ಇದ್ದಾವೆ, ಹುಲ್ಲಿನ ಮನೆಗಳು ಸುಟ್ಟೋಗ್ತಾ ಇದ್ದಾವೆ, ಮತ್ತು ಶೆಡ್ಡುಗಳು ಸುಟ್ಟೋಗಿದ್ದಾವೆ, ಮತ್ತು ಕೃಷಿ ಪರಿಕರಣೆಗಳು, ಪೈಪುಗಳು, ಸ್ಪ್ರಿಂಕ್ಲರ್ ಸೆಟ್ಟುಗಳು, ನಾನಾ ರೀತಿಯಂಥ ನಷ್ಟ ಇವತ್ತು ತಾಲೂಕಲ್ಲಿ ರೈತರು ಅನುಭವಿಸ್ತಾ ಇದ್ದಾರೆ. ಬೆಳೆ ಕೂಡ ಇವಾಗ ಮೆಕ್ಕೆಜೋಳ ಇಂಥವೆಲ್ಲ ಕೂಡ ಬೆಂಕಿ ಹಚ್ಕೊಂಡು ಲಕ್ಷಾಂತರ ರೂಪಾಯಿ ಬೆಳೆ ನಷ್ಟ ಆಗಿದೆ. ಆದರೂ ಕೂಡ ಸರ್ಕಾರ ಆಗಲಿ ಇವತ್ತು ನಮ್ಮ ಜಿಲ್ಲಾಡಳಿತ ಆಗಲಿ ರಾಜ್ಯಾಡಳಿತ ಆಗಲಿ ಇದುವರೆಗೂ ಯಾವುದೇ ಒಂದು ಪರಿಹಾರ ನೀಡಿಲ್ಲ. ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಕೂಡ ಮಾಡಿಲ್ಲ. ಇವತ್ತು ಸರ್ಕಾರಕ್ಕೆ ಇಡೀ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಒಬ್ಬ ರೈತ ಇವತ್ತು ಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸಾಲ ವಸೂಲಾತಿನೂ ಇವತ್ತು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇವತ್ತು ಬೆಂಕಿ ಅವಘಡದಿಂದ ಆಗ್ತಕ್ಕಂಥ ನಷ್ಟವನ್ನು ತಡೆಯಲಾರದಂಥ ಒಂದು ವಿಚಾರವಾಗಿದೆ. ಇವತ್ತು ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಸ್ವತಂತ್ರ ಬಂದಾಗಲಿಂದ ಇದುವರೆಗೂ ಕೂಡ ನಷ್ಟವಾದಂಥ ಬೆಳೆಗೆ ಆಗಲಿ ಪರಿಕರಣಗಳಿಗಾಗಲಿ ಮತ್ತು ದನಕರುಗಳು ಸುಟ್ಟು ಕರಗಲಾದರೂ ಕೂಡ ಸರ್ಕಾರ ಕರಡೆ ಇಟ್ಟು ಏನು ಒಂದು ಇವತ್ತು ಪರಿಹಾರವನ್ನು ನೀಡ್ತಾ ಇಲ್ಲ. ಯಾಕೆ ನೀಡ್ತಾ ಇಲ್ಲ? ಇವತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಕೋಟ್ಯಾಂತರ ರೂಪಾಯಿ ಬಂಡವಾಳ ಇಟ್ಟು ಇವತ್ತು ಬೆಳೆಯನ್ನು ಬೆಳೆದಿದ್ದಾನೆ. ಅಗ್ನಿ ಅವಘಡಕ್ಕೆ ಸಿಕ್ಕಿ ಎಲ್ಲ ನುಣ್ಣಗೆ ನಾಶ ಆಗಿ ಬೆಂಕಿಯಲ್ಲಿ ಸುಟ್ಟೋದ್ರೂ ಕೂಡ ಇವತ್ತು ಅಲ್ಲಿ 101ಗೆ ಇವತ್ತು ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದರೆ ಒಂದು ಅಗ್ನಿಶಾಮಕ ವಾಹನ ಇದೆ. ಆ ಒಂದು ಇಡೀ ತಾಲೂಕಲ್ಲಿ ಬೆಂಕಿ ಬಿದ್ದಿದ್ರೆ ಯಾವ ಕಡೆ ಹೋಗೋಕ್ಕಾಗುತ್ತೆ? ಆದ್ದರಿಂದ ಸರ್ಕಾರ ಮತ್ತು ಮಾನ್ಯ ಶಾಸಕರು ಎಚ್ಚೆತ್ತುಕೊಂಡು ಈ ಕೂಡಲೇ ಅಗ್ನಿಶಾಮಕ ದಳಕ್ಕೆ 2-3 ವಾಹನಗಳಾದರೂ ಪಾವಗಡ ತಾಲೂಕಿಗೆ ಬರಬೇಕು. ಮತ್ತು ಆಕಸ್ಮಿಕ ಅಗ್ನಿ ಅವಘಡಗಳಿಗೆ ಇಮ್ಮಿಡಿಯೇಟ್ ಪರಿಹಾರ ಕೊಡಬೇಕು. ಇದ್ರೆ ಉಗ್ರ ಹೋರಾಟವನ್ನು ಮುಂದೆ ನಾವು ತಗೊಳ್ತೀವಿ, ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಅಂತ ಈ ಮಾತನ್ನು ಮುಗಿಸ್ತಾರೆ. ವರದಿ ಅನಿಲ್ ಯಾದವ್, ಮೀಡಿಯಾ ನೆಟ್ವರ್ಕ್ ಕನ್ನಡ, ಪಾವಗಡ.